ನಮಸ್ತೆ ನನ್ನ ಪ್ರಿಯರೇ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ತುಂಬ ದಿನ ಬಿಟ್ಟು ನಾನು ಆಫೀಸ್ಗೆ ಹೋಗಬೇಕಾಗಿತ್ತು, ಲಾಂಗ್ ಬ್ರೇಕ್ ಆದ ನಂತರ. ಸೊ ಇವತ್ತು ಸ್ವಲ್ಪ ಕೋಳಿಗಳನ್ನೆಲ್ಲ ನಿಮಗೆ ತೋರಿಸೋಣ ಅಂತೇಳಿ, ಹೆಂಗಿದ್ದವ್ರೆ ಹೇಗಾಗಿದ್ದಾರೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡೋಕ್ಕೆ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ಪ್ರೈಸಿಗೆ ಅವಳಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಸೊ ಅದೆಲ್ಲ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆ ಈ ವಿಡಿಯೋ ತೆಗ್ದಿರೋದು. ನೋಡಿ ಎಷ್ಟು ದೊಡ್ಡವರಾಗಿದ್ದಾರೆ ಟರ್ಕಿಗಳು. 4 ಟರ್ಕಿ, 5 ಕಡಕ್ನಾಥ್ ಕೋಳಿ ಇತ್ತಲ್ವ, ಅವ್ರಿಗೆ ಜಾಗನೇ ಸಾಕಾಗ್ತಾ ಇಲ್ಲ. ಇನ್ನೊಂದು ದೊಡ್ಡ KG ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಬೇಕು. ಸೊ ಅದರಿಂದ ಇನ್ನೂ ಒಂದು ತಿಂಗಳು ಒಳಗಡೆ ಅದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡಿ, ಡೈಲಿ ಆ KG ಕ್ಲೀನ್ ಮಾಡೋಕ್ಕೇ ಟೈಮ್ ಸಾಕಾಗ್ಬಿಡುತ್ತೆ. ನಮ್ಮ ಪ್ರೈಸಿನ ಸ್ನಾನ ಮಾಡಿಸಿ, ಅವಳಿಗೆ ಸ್ನಾನ ಅಂದ್ರೇ ಅಲರ್ಜಿ. ಈ ಬಿಸಿಲು ಕಾಲಕ್ಕೆ ಸ್ನಾನ ಮಾಡಿಸ್ಲೇಬೇಕು. ನಾವು 15 ಡೇಸ್ ಒನ್ಸ್ ಅವಳಿಗೆ ಸ್ನಾನ ಮಾಡಿಸೋದು. ಅವಳು ಕಂಬಿಯಲ್ಲಿ ಗೀಚ್ಕೊಂಡ್ಬಿಟ್ಟು ನೋಡಿ ಯಾವ ಥರ ಮಾಡಿಟ್ಕೊಂಡಿದ್ದಾಳೆ. ಅದಕ್ಕೆಲ್ಲ ಆಯಿಲ್ಮೆಂಟ್ ಹಾಕಬೇಕಾಗಿತ್ತು. ಮತ್ತು ಈ ಕಿವಿದು ಏನಾಯ್ತಂದರೆ, ಕಿವಿ ನೆಟ್ಟಿದ್ದು ಇದು ಬಂದುಬಿಟ್ಟು, ಈ ಬ್ರೀಡ್ ಬಂದುಬಿಟ್ಟು ಫ್ರೆಂಚ್ ಬುಲ್ಡಾಗ್ ಅಂತ. ಫ್ರೆಂಚ್ ಬುಲ್ಡಾಗ್ಗೆ ಕಿವಿ ನಿಂತ್ಕೊಂಡೇ ಇರುತ್ತೆ. ನಾವು ಈ ಮನೆಗೆ ಬರುವಾಗ ಹಳೆಯೊಬ್ಬರು ಇದ್ರಲ್ವ, ಅವ್ರ ಮನೇಲಿ ನಾಯಿ ಇತ್ತು. ಅದು ಬಂದು ಜರ್ಮನ್ ಶೆಪರ್ಡು. ಅವರು ಸರಿಯಾಗಿ ನೋಡ್ಕೊಂಡಿಲ್ದಿರೋ ಕಾರಣ ಆ ನಾಯಿಗೆ ಪೂರ್ತಿ ಏನಿದ್ದಿದೆ ಅದು ನಮಗೆ ಗೊತ್ತೇ ಇಲ್ಲ. ಈ ಮನೆಗೆ ಬರುವಾಗ ಗೋಡೆ ಪೂರ್ತಿ ಅಂಟ್ಕೊಂಡಿದೆ. ನಮ್ಮ ಪ್ರೈಸಿನ ನಾವು ಹಂಗೆ ಓಡಾಡೋಕ್ಕೆ ಬಿಟ್ಬಿಟ್ಟಿದ್ವಿ. ಇವಳಿಗೆ ಸೇರ್ಕೊಂಡ್ಬಿಟ್ಟು ಆ ಕಿವಿ ಮೇಲೆ ಅದು ಒಳಗಡೆ ಎಲ್ಲ ಹೋಗಿ ಅವಳಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟಾಗಿನೂ ಅದಾದಮೇಲೆ ಕಿವಿ ಫುಲ್ಲು ಊದ್ಕೊಂಡ್ಬಿಟ್ಟಿತ್ತು. ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡೋದ್ರೆ ಅವರಂದರು ಆಪ್ರೇಷನ್ ಮಾಡಬೇಕು ಅಂತ. ಆಪ್ರೇಷನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಅದು ಒಳಗಡೆ ಇರೋ ಸ್ವೆಲ್ಲಿಂಗೆಲ್ಲ ಕಮ್ಮಿ ಆಗುತ್ತೆ, ಆಮೇಲೆ ಕ್ಲಿಯರ್ ಆಗುತ್ತೆ ಅಂದರು. ಆಮೇಲೆ ನೋಡಿದ್ರೆ ಅದು ಕಿವಿ ಬಂದುಬಿಟ್ಟು ಹಂಗೆ ಹೀರ್ಕೊಳ್ಳೋ ಥರ ಅದು ಒಳಗಡೆ ಇರೋದು ಕೀವೆಲ್ಲ ಹೀರ್ಕೊಂಬಿಟ್ಟು ಕಿವಿ ಆ ಥರ ಆಗ್ಬಿಡ್ತು ಅವಳಿಗೆ. ದಯವಿಟ್ಟು ಯಾರಾದರೂ ನಾಯಿನ ಬೆಳೆಸಿದ್ರೆ ಅದು ಒಂದು ಜೀವ. ದಯವಿಟ್ಟು ಪಾಪು ಮರಿಗಳಿಗೆ ನೀವು ಕಟ್ಟಾಕೋದು ಅದೆಲ್ಲ ಮಾಡಬೇಡಿ. ಯಾವ ಥರ ಅವ್ರನ್ನ ಪ್ರೀತಿಯಿಂದ ಕರ್ಕೊಂಬರ್ತೀರೋ ಅದೇ ಥರ ಪ್ರೀತಿಯಿಂದನೇ ದಯವಿಟ್ಟು ನೋಡ್ಕೊಳ್ಳಿ. ಅವ್ರಿಗೆ ತಿಂಗ್ಳಿಗೆ ಒಂದ್ಸರಿ ಆದರೂ ಸ್ನಾನ ಮಾಡಿಸಿ, ಒಳ್ಳೆ ಊಟ ಕೊಡಿ. ಈ ಥರ ಕಟ್ಟಾಕೋದು, ಆಮೇಲೆ ಅವ್ರಿಗೇನಾದರೂ ರೋಗ ಬಂದರೆ ಅವ್ರನ್ನ ಬಿಟ್ಬಿಡೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲರೂ ಹೇಳ್ತಾರೆ, ನಾಯೆಲ್ಲ ನಿನಗೇನಕ್ಕೆ ಬಿಟ್ಟು ತೊಲಗು, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ. ಮನುಷ್ಯರೇ ಸರಿ ಇಲ್ಲ ಪಾಪ. ಬಾಯಿಲ್ದಿರೋ ಜೀವ ಏನು ಮಾಡುತ್ತೆ ಹೇಳಿ. ಆಮೇಲೆ ಅವಳಿಗೆ ಕ್ರೀಮೆಲ್ಲ ಹಚ್ಬಿಟ್ಟು, ನಾನು ನೋಡಿ ಕ್ರೀಮೆಲ್ಲ ಹಚ್ಚೋಕ್ಕೆ ಮುಂಚೆ ಕಿವಿ ಕ್ಲೀನ್ ಮಾಡಬೇಕು. ನಾಯಿಗಳಿಗೆ ಸ್ನಾನ ಮಾಡುವಾಗ ನೀರು ಹೋಗಬಾರ್ದು, ಆ ಥರ ರೀತಿಯಲ್ಲಿ ಮಾಡಬೇಕು. ಅವಳಿಗೆ ಒಂಥರ ನೋಡಿ ಹೆಂಗೆ ಇದಾಗ್ತಾಯಿದೆ. ಅದಾದ ನಂತರ ನಾನು ಕಿವಿಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೇರ್ ಡ್ರಾಪ್ಸ್ ಹಾಕಬೇಕು. ಯಾಕಂದರೆ ಒಳಗಡೆ ಏನಾದರೂ ಗಲೀಜಿದ್ರೂ ಹೊರಗಡೆ ಬಂದುಬಿಡುತ್ತೆ. ಆಮೇಲೆ ಮಾರನೇ ದಿನ ತಿರ್ಗಾ ಕ್ಲೀನ್ ಮಾಡಿ ಆ ಗಲೀಜೆಲ್ಲ ಒರೆಸ್ಬೇಕು. ಆ ಥರನೇ ನಾಯಿಗಳಿಗೆ ಕ್ಲೀನ್ ಮಾಡೋದು. ನಾನು ಈ ಥರನೇ ಮಾಡೋದು. ಅದಾದ ನಂತರ ಮೇಲೆ ಅದು ಸ್ನಾನ ಮಾಡಿಸಿದ್ದೀನಲ್ಲ, ಅದ್ರ ಮೇಲೆ ಏನಾದರೂ ನೀರು ಇರುತ್ತೆ, ಆಯಿಲ್ಮೆಂಟ್ ಹಾಕೋಕ್ಕೆ ಮುಂಚೆ ಫುಲ್ ಡ್ರೈ ಮಾಡಿಬಿಡ್ಬೇಕು. ಡ್ರೈ ಮಾಡಿದ ನಂತರ ಅವಳಿಗೆ ಅದೇ ಆಯಿಲ್ಮೆಂಟೆಲ್ಲ ಹಚ್ಬಿಟ್ಟು ಆ ಕ್ಯಾಪ್ ಹಾಕ್ಬಿಡ್ಬೇಕು. ಆವಾಗಲೇ ಅದು ಆಯಿಲ್ಮೆಂಟೆಲ್ಲ ಅವಳು ಇದು ಮಾಡೋಕ್ಕಾಗಲ್ಲ. ಅವಳು ನಮ್ಮ ನಾಯಿ ಇದ್ದಾಳಲ್ಲ ಅಪ್ಪ, ಈ ಡಾಕ್ಟ್ರ್ ಹತ್ರನೂ ತೋರಿಸ್ಕೊಳ್ಳಲ್ಲ ಅವಳು. ಡಾಕ್ಟ್ರನ್ನೇ ಕಚ್ಚಕ್ಕೆ ಹೋಗ್ತಾಳೆ. ಅವಳು ಮೂರ್ತಿ ಚಿಕ್ಕದಾದ್ರೂ ಮಾಡೋ ಕೆಲಸ ಎಲ್ಲ ಜಾಸ್ತಿ ಆ್ಯಕ್ಟಿವ್ ಅವಳು. ನೋಡಿ, ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ. ನಾನು ಮಾತ್ರನೇ ಅವಳಿಗೆ ಸ್ನಾನ ಮಾಡಿಸ್ಬೇಕು, ಬೇರೆ ಯಾರನ್ನೂ ಅವಳು ಮುಟ್ಟಕ್ಕೆ ಬಿಡಲ್ಲ. ಅವಳಿಗೆ ಫುಲ್ಲು ರಿಲ್ಯಾಕ್ಸ್ ಅನ್ನಿಸ್ತದೆ ಸ್ನಾನ ಮಾಡಾದ್ಮೇಲೆ. ಏರ್ ಡ್ರಾಪ್ಸ್ ಹಾಕ್ತಾಯಿದ್ದೀನಿ. ಏರ್ ಡ್ರಾಪ್ಸ್ ಹಾಕಾದ್ಮೇಲೆ ಒಂದು 2 ಡ್ರಾಪ್ಸ್ ಹಾಕಬೇಕು. 2 ಡ್ರಾಪ್ಸ್ ಹಾಕಾದ್ಮೇಲೆ ಚೆನ್ನಾಗಿ ಈ ಥರ ಮಸಾಜ್ ಮಾಡಬೇಕು. ಆವಾಗಲೇ ಅದು ಡ್ರಾಪ್ಸ್ ಎಲ್ಲ ಒಳಗಡೆ ಇಳಿಯುತ್ತೆ. ಇಳಿದು ನಾಳೆ ನಿಮಗೆ ಅದು ಒಳಗಡೆ ಇರೋ ಗಲೀಜೆಲ್ಲ ಹೊರಗಡೆ ಬರುತ್ತೆ. ಆಗ ತಿರ್ಗಾ ನಾನು ಇದು ಟಿಶ್ಯೂನೇ ಯೂಸ್ ಮಾಡೋದು, ಕಾಟನ್ ಯೂಸ್ ಮಾಡಲ್ಲ.
ಯಾರು ಕಾಟನ್ ಆದರೂ ಯೂಸ್ ಮಾಡ್ಬೋದು, ಟಿಶ್ಯೂ ಆದರೂ ಯೂಸ್ ಮಾಡ್ಬೋದು. ನಾನು ಟಿಶ್ಯೂ ಅಲ್ಲೇ ಮಾಡೋದು, ಯಾಕಂದರೆ ಸ್ವಲ್ಪ ಡ್ರೈಯಾಗಿ ಇಟ್ಕೊಳ್ಳೋಕೆ ಕರೆಕ್ಟಾಗಿರುತ್ತೆ ಅಂಥೇಳಿ ನಾನು ಅದಕ್ಕೆ ಟಿಶ್ಯೂನೇ ಯೂಸ್ ಮಾಡ್ತೀನಿ. ನೋಡಿ ಅವಳಿಗೆ ಅದೆಲ್ಲ ಚೆನ್ನಾಗಿ ಮಸಾಜ್ ಮಾಡಾದ್ಮೇಲೆ ಫುಲ್ಲು ರಿಲ್ಯಾಕ್ಸ್ ಅನಿಸುತ್ತೆ. ನಾಯಿಗೆ ಯಾವಾಗಲೂ ವೆಟ್ಟಾಗಿ ಇರಬಾರ್ದು, ಡ್ರೈ ಸ್ಪೇಸಲ್ಲೇ ಇಟ್ಕೊಬೇಕು ಅವ್ರನ್ನ. ನೋಡಿ ಕ್ರೀಮೆಲ್ಲ ಹಾಕಿಬಿಟ್ಟು ಆ ಕ್ಯಾಪ್ ಹಾಕಿ ಬಿಟ್ಬಿಟ್ಟೆ, ಹೆಡ್ ಕ್ಯಾಪು. ಆಗ ಅವಳು ತಲೆ ಎಲ್ಲ ಅಲ್ಲಾಡಿಸ್ಕೊಂಡು, ಆಮೇಲೆ ಅವಳು ತುಂಬ ಆ್ಯಕ್ಟಿವ್. ಅವಳು ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ. ನನ್ನ ಚಿಕ್ಕ ಮಗ ಹೇಗೆ, ಅದಕ್ಕಿಂತ ಟ್ರಿಪಲ್ ಇವಳು. ನೋಡಿ ಹೆಂಗೆ ಕ್ಯೂಟಾಗಿ ಕಾಣ್ತಿದ್ದಾಳೆ. ಅದನ್ನ ನಂತರ ಅವ್ರಿಗೆ ಊಟ ಇಟ್ಟು ನಾನು ಕರ್ಡು ಮತ್ತು ಮೊಟ್ಟೆ ಹಂಗಿಡ್ತೀನಿ. ಆ ಥರ ಇಟ್ಟಾದ್ಮೇಲೆ ಅವಳದು ಕೆಲಸ ಮುಗೀತು. ಆಮೇಲೆ ಇವ್ರ ಹತ್ರ ಬಂದೆ. ಇವ್ರು ನೋಡಿ ಆಟ ಆಡ್ಕೊಂಡಿದ್ರು ಇವ್ರನ್ನ ಸ್ವಲ್ಪ ಎಲ್ಲ ಅವ್ರನ್ನ ಕೇಜಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನೋಡಿ ದೊಡ್ಡವರು ಇವ್ರು ನೋಡಿ ಹೇಗಿದ್ದಾರೆ. ಇವರು ಟರ್ಕಿಗಳನ್ನೇ ಕಚ್ಚಕ್ಕೆ ಹೋಗ್ತಾರೆ ಅವರು, ಕಡಕ್ನಾಕ್. ಆಮೇಲೆ ಅವರು 1 ಅವರ್ ಆಟಾಡೋಕ್ಕೆ ಬಿಟ್ಟೆ. ಅದಾದಮೇಲೆ ಕೇಜಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಫೀಸ್ಗೆ ಲಾಂಗ್ ಬ್ರೇಕ್ ನಂತರ ಹೋಗ್ತಾ ಇದ್ದೀನಿ. ಫುಲ್ಲು ಒಂದು ಕಡೆ ಹೋಗ್ಬೇಕಾ ಅನ್ನಿಸ್ತದೆ, ಇನ್ನೊಂದು ಕಡೆ ಏನು ಮಾಡೋದು, ಹೊಟ್ಟೆಪಾಡು ಹೋಗಲೇಬೇಕು ಅಂತ ಹೋಗ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.